Hi, hello friends, welcome to our channel. Yesterday, in my last class, I discussed poetry, poetry, literary terms, literary terms. ನಿಮಗೆ ಈ ಕ್ಲಾಸ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಪ್ರೋಸ್ ಲಿಟರರಿ ಟರ್ಮ್ಸ್. ಪ್ರೋಸ್ ಲಿಟರರಿ ಟರ್ಮ್ಸ್ ಇನ್ ದಟ್ ಡ್ರಾಮಾ. ಈ ಡ್ರಾಮಾದಲ್ಲಿ ನಾವು ಏನು ನೋಡ್ತೀವಿ, ಯಾಕೆ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂತ ಹೇಳಿ. ಎಸ್, ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಏನು ಡ್ರಾಮಾ ಅಂದರೆ ಏನು, ಫಸ್ಟ್ ಡೆಫಿನೇಷನ್ ಗೊತ್ತಾಗಬೇಕಲ್ವ ನಮಗೆ. ಎಸ್, ಡ್ರಾಮಾ ಈಸ್ ಎ ಫಾರ್ಮ್ ಆಫ್ ಲಿಟ್ರೇಚರ್. ನೋಡಿ, ಡ್ರಾಮಾ ಅನ್ನೋದು ಒಂದು ಫಾರ್ಮ್ ಆಫ್ ಲಿಟ್ರೇಚರು, ರಿಟರ್ನ್ ಪ್ರೈಮರಿಲಿ ಟು ಬಿ ಪರ್ಫಾರ್ಮ್ಡ್ ಬಿಫೋರ್. ನೋಡಿ, ಪ್ರೈಮರಿಲಿ ಇದನ್ನು ಏನಕ್ಕೆ ಬರೀತಾರೆ ಅಂದರೆ ಆಡಿಯನ್ಸ್ ಥ್ರೂ ಕ್ಯಾರೆಕ್ಟರ್ಸ್, ಡೈಲಾಗ್, ಆ್ಯಕ್ಷನ್ ಆ್ಯಂಡ್ ಸ್ಟೇಜ್ ಪ್ರೆಸೆಂಟೇಷನ್. ನಾಟಕವು ಪಾತ್ರಗಳು, ಸಂಭಾಷಣೆ, ಕ್ರಿಯೆ, ರಂಗ ಪ್ರದರ್ಶನದ ಮೂಲಕ ಪ್ರೇಕ್ಷಕರ ಮುಂದೆ ಪ್ರದರ್ಶಿಸಲು ರಚಿಸಲಾದ ಸಾಹಿತ್ಯ ಪ್ರಕಾರ ಅಂತ ಹೇಳಿ ನಾವೇನು ಕರಿತೀವಿ, ಡ್ರಾಮಾನ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇವಾಗ ಸಿಲೆಬಸ್ ಪ್ರಕಾರ, ಆ್ಯಸ್ ಪರ್ ಸಿಲೆಬಸ್ಸು, ಗಿರೀಶ್ ಕಾರ್ನಾಡ್ ಅವ್ರದ್ದು ಏನು ತುಘಲಕ್ ನಾಟಕ ಇದೆಯಲ್ಲ, ತುಘಲಕ್ ನಾಟಕ ಬರುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಇದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಅದೇ ಒಂದು ನಾಟಕ ಇರೋದು ಇದರಲ್ಲಿ, ಅದಕ್ಕೋಸ್ಕರ ನೋಡಿ ಅದರದ್ದು ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಡ್ರಾಮಾ ಅಂತ ಹೇಳಿದ್ರೆ ಡ್ರಾಮಾ ಈಸ್ ಈಕ್ವಲ್ ಟು ಪ್ಲಾಟ್, ಕ್ಯಾರೆಕ್ಟರ್ಸ್, ಡೈಲಾಗ್, ಕಾನ್ಫ್ಲಿಕ್ಟ್, ಆ್ಯಕ್ಷನ್, ಪರ್ಫಾರ್ಮೆನ್ಸ್ ಅಂತ ಹೇಳಿ. ಅಂದರೆ ಪ್ಲಾಟ್ ಅಂದರೆ ಕಥಾವಸ್ತು, ಏನು ನಾಟಕ ಮಾಡ್ತಾ ಇದ್ದೀವಿ ಅಂತೇಳಿ, ಆ ನಾಟಕ ಮಾಡೋಕ್ಕೆ ಎಷ್ಟು ಜನ ಬೇಕು, ಕ್ಯಾರೆಕ್ಟರ್ಸ್, ಆ ಕ್ಯಾರೆಕ್ಟರ್ಗಳಿಗೆ ಮಾತು ಏನು ಬರಬೇಕು, ಡೈಲಾಗ್ಸ್, ಆ ಕ್ಯಾರೆಕ್ಟ್ರಲ್ಲಿ ಮಾತಾಡ್ತಾರಲ್ಲ ಅಲ್ಲಿ ಕಾನ್ಫ್ಲಿಕ್ಟು, ಆ್ಯಕ್ಷನ್ನು ಮತ್ತು ಪರ್ಫಾರ್ಮೆನ್ಸ್ ಅಂತೇಳಿ. ಈ ಡೈಲಾಗ್ಗಳು ಏನಾಗ್ತವೆ, ಇದು ಕಾನ್ಫ್ಲಿಕ್ಟ್ ಆಗುತ್ತೆ, ಆ್ಯಕ್ಷನ್ ಆಗ್ತವೆ, ಪ್ರದರ್ಶನ ಆಗುತ್ತೆ. ಹೆಂಗೆ ಅಂಥೇಳಿ ನಾವು ನೋಡ್ತಾ ಹೋಗೋಣ ಒಂದೊಂದೇ. ಓಕೆ ಸ್ನೇಹಿತರೆ, ಇದೆಲ್ಲ ಆದಮೇಲೆ ಬೇಸ್ಡ್ ಆನ್ ದಿಸ್ ಕಂಟೆಂಟ್ ನಾನು ನಿಮಗೆ MCQಗಳನ್ನು ಕೂಡ ಕೆಳಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಓಕೆ, ಏನು ಸ್ಟ್ರಕ್ಚರ್ ಆಫ್ ಡ್ರಾಮಾ, ನಾಟಕದ ರಚನೆ ಹೆಂಗಿರುತ್ತೆ, ಆ ಒಂದು ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋಣ. ನೋಡಿ, ಈ ನಾಟಕನ 5 ಹಂತಗಳಲ್ಲಿ ನಾವು ನೋಡ್ಬೋದು. ಒಂದು ಎಕ್ಸ್ಪೋಸಿಷನ್ ಅಂಥೇಳಿ, ಅಂದರೆ ಪರಿಚಯ ಮಾಡೋದು, ಪಾತ್ರಗಳ ಪರಿಚಯ ಅಂತ ಏನು ಕರಿತೀವಿ ಅದು. ನೋಡಿ, ಇಂಟ್ರಡ್ಯೂಸ್ ಕ್ಯಾರೆಕ್ಟರ್ಸ್, ಸೆಟ್ಟಿಂಗ್, ಬ್ಯಾಕ್ಗ್ರೌಂಡ್ ಆ್ಯಂಡ್ ಇನಿಷಿಯಲ್ ಸಿಚುಯೇಷನ್. ಪಾತ್ರಗಳು, ಸ್ಥಳ, ಕಾಲ, ಹಿನ್ನೆಲೆ ಮತ್ತು ಆರಂಭಿಕ ಪರಿಸ್ಥಿತಿಯನ್ನು ಪರಿಚಯಿಸುವ ಭಾಗನೇ ಎಕ್ಸ್ಪೋಸಿಷನ್ ಅಂತೇಳಿ ಕರಿತೀವಿ. ಸ್ನೇಹಿತರೆ, ಇದು ಈ ಸಲ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವ್ ರೇಟಿಂಗ್ ಇಲ್ಲ, MCQ ಟೈಪ್ ಇದೆ. ಸೊ ಇದನ್ನೇ ಕ್ವಶನ್ ಕೊಡ್ಬೋದು. ಇದನ್ನೇ ಕ್ವಶನ್ ಕೊಟ್ಟು ಏನು ಮಾಡ್ತಾನೆ, ಇಂಟ್ರಡ್ಯೂಸಸ್ ಕ್ಯಾರೆಕ್ಟರ್ಸ್, ಸೆಟ್ಟಿಂಗ್, ಬ್ಯಾಕ್ಗ್ರೌಂಡ್ ಆ್ಯಂಡ್ ಇನಿಷಿಯಲ್ ಸಿಚುವೇಶನ್ ಅಂತ ಕೊಟ್ಟು ಎಕ್ಸ್ಪೊಸಿಷನ್, ರೈಸಿಂಗ್ ಆ್ಯಕ್ಷನ್, ಕ್ಲೈಮ್ಯಾಕ್ಸ್, ಫಾಲಿಂಗ್ ಆ್ಯಕ್ಷನ್, ರೆಸೊಲ್ಯೂಷನ್ ಅಂತ ಕೊಟ್ಟರೆ ನಾವು ಎಕ್ಸ್ಪೋರ್ಟೇಷನ್ ಅಂತ ಹೇಳಿ ಹಾಕಬೇಕಾಗತ್ತೆ, ಎಕ್ಸ್ಪೊಸಿಷನ್ ಅಂತ ಹೇಳಿ ಹಾಕಬೇಕಾಗತ್ತೆ. ಓಕೆ, ದ ಸೆಕೆಂಡ್ ಒನ್ ಈಸ್ ಸ್ಟೇಜಸ್ ಆಫ್ ಡ್ರಾಮಾ. ಸೆಕೆಂಡ್ ಒನ್ ಈಸ್ ರೈಸಿಂಗ್ ಆ್ಯಕ್ಷನ್. ನೋಡಿ, ಆ ನಾಟಕ ಇದೆಯಲ್ಲ, ಫಸ್ಟ್ ಇದು ಮಾಡ್ತಾರೆ ಅಂದರೆ ಪಾತ್ರಗಳು, ಸ್ಥಳ, ಕಾಲ, ಹಿನ್ನೆಲೆ, ಆರಂಭಿಕ ಒಂದು ಪರಿಸ್ಥಿತಿಯನ್ನು ಪರಿಚಯಿಸ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ ನಾಟಕ ಬೆಳೀತಾ ಹೋಗುತ್ತೆ. ದ ಕಾನ್ಫ್ಲಿಕ್ಟ್ ಡೆವಲಪ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಇನ್ಕ್ರೀಸ್. ಆ ಒಂದು ನಾಟಕದಲ್ಲಿ ಏನಾಗುತ್ತೆ ಅಂದರೆ ಕ್ರಮೇಣ ಅವನ ಸಂಘರ್ಷ ಬೆಳೀತಾ ಹೋಗುತ್ತೆ, ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ನೆಕ್ಸ್ಟು ಕ್ಲೈಮ್ಯಾಕ್ಸ್ ಬರುತ್ತೆ, ಅಂದರೆ ಪರಾಕಾಷ್ಠೆ, ಆ ಒಂದು ನಾಟಕದ ಒಂದು ಪ್ರಮುಖವಾದ ಭಾಗ ಅಂಥೇಳಿ. ಓಕೆ, ದ ಹೈಯೆಸ್ಟ್ ಪಾಯಿಂಟ್ ಆಫ್ ಟೆನ್ಷನ್. ನೋಡಿ, ನೋಡುಗರಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಇಲ್ಲಿ, ಅಯ್ಯೋ ಮುಂದೆ ಏನಾಗುತ್ತೆ ಅಂತೇಳಿ, ಆ ಥರ ಒಂದು ಭಾಗ ಇದು. ಮೇಜರ್ ಟರ್ನಿಂಗ್ ಪಾಯಿಂಟ್ ಇದು. ದಿಸ್ ಈಸ್ ದ ಕ್ಲೈಮ್ಯಾಕ್ಸ್ ಈಸ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಫ್ ದಿ ಡ್ರಾಮಾ ಅಂಥೇಳಿ ಗೊತ್ತಿರಬೇಕು. ನಾಟಕದಲ್ಲಿನ ಅತ್ಯಂತ ಒಂದು ಉತ್ಕೃಷ್ಟತೆಯ ಅಥವಾ ನಿರ್ಣಾಯಕ ಹಂತ ಅಂತ ಹೇಳ್ಬೋದು, ಅಥವಾ ಇದು ಅನ್ಬೋದು, ಅಥವಾ ನಿರ್ಣಾಯಕ ಹಂತ ಅಂಥೇಳಿ ನಾವು ಕರಿಬೋದು. ನೆಕ್ಸ್ಟ್ 4ನೇದು ಯಾವುದಪ್ಪ ಅಂದರೆ ಫಾಲಿಂಗ್ ಆ್ಯಕ್ಷನ್.
ಇಳಿಮುಖ ಕ್ರಿಯೆ ನೋಡಿ. ಆ, ಒಂದು ನಾಟಕ ನಡೀತಾ ಇರಬೇಕಾದ್ರೆ ಫುಲ್ಲು ಈಗ ಈ ವಿಲನ್ಗಳದ್ದು ಹಾವಳಿ ಜಾಸ್ತಿ ಇರುತ್ತೆ, ಅಟ್ಟಹಾಸ ಅಂತ ಕರಿತೀವಿ. ಅದಾದಮೇಲೆ ಅಲ್ಲಿ ಒಬ್ಬ ಹೀರೋ ಬಂದು ಅವನ್ನೆಲ್ಲ ದಮನ ಮಾಡಬೇಕಲ್ವಾ. ಆ ಒಂದು ದಮನ ಮಾಡ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ, ಇಳಿಮುಖ ಕ್ರಿಯೆ ಅಂತೇಳಿ ಕರಿತೀವಿ. ಇಳಿಮುಖ ಕ್ರಿಯೆ, ಇಳಿಮುಖ ಆಗ್ತಾ ಹೋಗುತ್ತೆ ಅದಕ್ಕೆ. ನೆಕ್ಸ್ಟು, ಈವೆಂಟ್ಸ್ ಫಾಲೋಯಿಂಗ್ ದ ಕ್ಲೈಮ್ಯಾಕ್ಸ್ ಲೀಡ್ ಟುವರ್ಡ್ಸ್ ದ ಎಂಡಿಂಗ್. ಆ ಒಂದು ಪರಾಕಾಷ್ಠೆ ನಂತರ ಘಟನೆಗಳು ಅಂತ್ಯದ ಕಡೆಗೆ ಸಾಗುತ್ತವೆ. ಆ ಒಂದು ನಾಟಕದ ಅಂತ್ಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕೊನೆಗೆ ಪರಿಹಾರ ಏನು ಅಂತ ಹೇಳಿದ್ರೆ, ಆ ಒಂದು ವಿಲನ್ ಏನು ಮಾಡ್ತಾರೆ ಅಂದರೆ, ಬಂದು ಹೀರೋ ಕಾಲು ಹಿಡ್ಕೊಂಡು ನಾನು ಮಾಡಿದ ತಪ್ಪಾಯಿತು, ನನಗೀಗ ಜ್ಞಾನೋದಯ ಆಗಿದೆ, ಹಂಗೆ ಹಿಂಗೆ ಅಂತೇಳಿ ಹೇಳ್ತಾನಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ದ ಮೇಜರ್ ಕಾನ್ಫ್ಲಿಕ್ಟ್ ಈಸ್ ರಿಸಾಲ್ವ್ಡ್. ಅಲ್ಲೊಂದು ಕಾನ್ಫ್ಲಿಕ್ಟ್ ಇರುತ್ತೆ, ಆ ಕಾನ್ಫ್ಲಿಕ್ಟು ಲಾಸ್ಟಿಗೆ ರಿಸಾಲ್ವ್ ಆಗುತ್ತಲ್ಲ, ಆ ಮುಖ್ಯ ಸಂಘರ್ಷಕ್ಕೆ ಪರಿಹಾರ ದೊರೆಯುವ ಅಂತಿಮ ಹಂತನೇ ನಾವು ಈ ರೆಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದ ಫೈವ್ ಏನು ಸ್ಟೇಜಸ್ ಆಫ್ ಡ್ರಾಮಾ. ಅದನ್ನು ಹೈಯಾರಿಕೆ ವೈಸ್ ಬರೆಯೋಕ್ಕೂ ಹೇಳ್ಬೋದು, ಹೆಂಗೆ ಬೇಕಾದ್ರೂ ಕ್ವಶನ್ ಬರ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸ್ಪೊಸಿಷನ್, ರೈಸಿಂಗ್ ಆ್ಯಕ್ಷನ್, ಕ್ಲೈಮ್ಯಾಕ್ಸ್, ಫಾಲಿಂಗ್ ಆ್ಯಕ್ಷನ್, ರೆಸೊಲ್ಯೂಷನ್. ದೀಸ್ ಆರ್ ಆಲ್ ಏನು ವಿ ಕಾಲ್ ಇಟ್ ಆಸ್ ದ ಸ್ಟೇಜಸ್ ಆಫ್ ಡ್ರಾಮಾ. ದೆನ್ ದ ಕ್ಯಾರೆಕ್ಟರ್ಸ್ ಆಫ್ ಡ್ರಾಮಾ. ಡ್ರಾಮಾದ ಪಾತ್ರಗಳು. ಸ್ನೇಹಿತರೆ, ನಾವು ಆಡು ಭಾಷೆಯಲ್ಲಿ ನಾಯಕ ನಾಯಕಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದಕ್ಕೊಂದು ಸ್ಪೆಷಲ್ಲಾಗಿ ಹೆಸರು ಇರುತ್ತೆ. ಆ ಹೆಸರುಗಳನ್ನು ನಾವು ತಿಳ್ಕೊಬೇಕು. ನೋಡಿ, ನಾಯಕ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಹೀರೋ ಅನ್ನಲ್ಲ, ನಾವು ಪ್ರೊಟಗನಿಸ್ಟ್ ಅಂತ ಹೇಳಿ ಕರಿತೀವಿ. ಪ್ರೊಟಗನಿಸ್ಟ್ ಅಂತ ಹೇಳಿದ್ರೆ ದ ಸೆಂಟ್ರಲ್ ಕ್ಯಾರೆಕ್ಟರ್ ಅರೌಂಡ್ ಹೂಮ್ ದ ಮೇನ್ ಆ್ಯಕ್ಷನ್ಸ್ ರಿವಾಲ್ವ್ಸ್. ಅಂದರೆ ಮುಖ್ಯ ಪಾತ್ರ ಅಥವಾ ನಾಯಕ ಅಂತ ಹೇಳಿ ಕರಿಬೋದು. ಕಥೆಯ ಮುಖ್ಯ ಕ್ರಿಯೆ ಸುತ್ತುವರಿಯುವ ಕೇಂದ್ರ ಪಾತ್ರ. ಅಂದರೆ ಯಾವುದೇ ಸಮಸ್ಯೆ ಬಂದರೂ ಇವ್ರ ಹತ್ರ ಹೋದ್ರೆ ಸರಿಯಾಗುತ್ತೆ, ಯಾವುದೇ ಸಮಸ್ಯೆ ಬಂದರೂ ಇವ್ರ ಹತ್ರ ಹೋದರೆ ಸರಿಯಾಗುತ್ತೆ ಅಂತ ಇರ್ತಾರಲ್ಲ, ಆ ಥರ ಕ್ಯಾರೆಕ್ಟರ್ನ ನಾವು ಪ್ರೊಟಗನಿಸ್ಟ್ ಅಂತೇಳಿ ಕರಿತೀವಿ. ಆಂಟೋಗನಿಸ್ಟ್ ಅಂದರೆ ದ ಕ್ಯಾರೆಕ್ಟರ್ಸ್ ಆರ್ ಫೋರ್ಸ್ ದಟ್ ಅಪೋಸಸ್ ದ ಪ್ರೊಟಗನಿಸ್ಟ್. ಅಂದರೆ ನಾಯಕನ ಒಂದು ನಾಯಕನಿಗೆ ಪದೇ 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 ಅವನ ಒಂದು ವಿರೋಧಿಸುವ ಕ್ಯಾರೆಕ್ಟರ್ನ ನಾವು ಆಂಟೋಗನಿಸ್ಟ್ ಅಂತೇಳಿ ಕರಿತೀವಿ. ಅಂದರೆ ಪ್ರತಿನಾಯಕ ಅಥವಾ ಖಳನಾಯಕ ಅಂತ ಹೇಳಿ ಕರಿಬೋದು. ಖಳನಾಯಕ ಅಂಥೇಳಿ ಕರಿತೀವಿ. ಅಂದರೆ ವಿರೋಧಿ ನಾಯಕನಿಗೆ, ಯಾರಿಗೆ? ನಾಯಕನಿಗೆ ವಿರೋಧಿ ಅಥವಾ ಮುಖ್ಯ ಗುರಿಗೆ ವಿರೋಧಿಸುವ ಪಾತ್ರ. ಓಕೆ, ದಿಸ್ ಇಸ್ ವಾಟ್ ಆಂಟೋಗನಿಸ್ಟ್ ಅಂತೇಳಿ ಕರಿತೀವಿ. ಈ ವಿಲನ್ ಅಂತೀವಲ್ಲ, ವಿಲನ್, ಹೀರೋ ವಿಲನ್, ಅರ್ಥಾಗ್ತಿದೆಯಾ? ವಿಲನ್, ಈ ವಿಲನ್ ಕ್ಯಾರೆಕ್ಟರ್ ಇದು. ನೆಕ್ಸ್ಟು ಅದಾದಮೇಲೆ ಡೈನಮಿಕ್ ಕ್ಯಾರೆಕ್ಟರ್. ಈ ಡೈನಮಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಅಂದರೆ, ಇದೊಂದು ಬದಲಾಗುವ ಪಾತ್ರ ಅಂಥೇಳಿ. ಅಂದರೆ ಅಂಡರ್ಗೋಸ್ ಸಿಗ್ನಿಫಿಕೆಂಟ್ ಸೈಕಾಲಜಿಕಲ್ ಆರ್ ಪರ್ಸ್ನಲ್ ಚೇಂಜ್. ನೋಡಿ, ಬದಲಾಗುವ ಪಾತ್ರ, ವ್ಯಕ್ತಿತ್ವದಲ್ಲಿ ಗಮನಾರ್ಹ ಬದಲಾವಣೆ ಹೊಂದುವ ಪಾತ್ರ ಅಂಥೇಳಿ. ಸ್ವಲ್ಪ ದಿನ ಈ ಕ್ಯಾರೆಕ್ಟ್ರು ವಿಲನ್ ಹತ್ರ ಇರುತ್ತೆ. ವಿಲನ್ನು ನನಗೂ ಮೋಸ ಮಾಡಿದ್ದಾನೆ ಅಂಥೇಳಿ ನಾನು ಅವನ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತೇಳಿ ಸೇಡು ತೀರಿಸ್ಕೊಳಕ್ಕಾಗೋದಿಲ್ಲ. ಇವನಿಗೆ ಕುಮ್ಮ ಕುಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಕೊನೆಗೆ ಹೀರೋ ಸಿಕ್ಕ ಮೇಲೆ, ನಾನು ಇಷ್ಟು ದಿನ ಅವನ ಜೊತೆ ಇದ್ದಿದ್ದು ಹಿಂಗೆ ಸೇಡು ತೀರಿಸ್ಕೊಳಕ್ಕೆ ಹಿಂಗೆ ಅಂತ ಅಂದ್ಕೊಂಡು ನಾನು ಬದಲಾಗಿದ್ದೀನಿ ಅಂತೇಳಿ ಬದಲಾಗ್ತಾನಲ್ಲ, ದಟ್ ಈಸ್ ವಾಟ್ ಡೈನಾಮಿಕ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ಬದಲಾಗುವ ಪಾತ್ರ. ನೆಕ್ಸ್ಟು ಸ್ಟ್ಯಾಟಿಕ್ ಕ್ಯಾರೆಕ್ಟರ್. ಅಂದರೆ ರಿಮೈನ್ಸ್ ಸಸ್ಟೈನ್ಲಿ ಅನ್ಚೇಂಜ್ಡ್ ಥ್ರೋಡ್ ದ ಪ್ಲೇ. ಅಂದರೆ ಸ್ಥಿರ ಪಾತ್ರ ಅಂಥೇಳಿ, ನಾಟಕದ ಉದ್ದಕ್ಕೂ ಬದಲಾಗದೆ ಉಳಿಯುವ ಪಾತ್ರ. ಅರ್ಥ ಆಗ್ತಿದೆಯಾ? ಆ ಒಂದು ಕ್ಯಾರೆಕ್ಟರ್, ಸ್ಟ್ಯಾಟಿಕ್ ಕ್ಯಾರೆಕ್ಟರ್ ಇದೆಯಲ್ಲ, ಇದು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಏನು ಚೇಂಜ್ ಆಗಲ್ಲ ಇಲ್ಲಿ. ರೌಂಡ್ ಕ್ಯಾರೆಕ್ಟರ್, ಎ ಕಾಂಪ್ಲೆಕ್ಸ್ ಫುಲ್ಲಿ ಡೆವಲಪ್ಡ್ ಕ್ಯಾರೆಕ್ಟರ್ ವಿತ್ ಡಿಫ್ರೆಂಟ್ ಕ್ವಾಲಿಟೀಸ್. ಬಹುಮುಖ ಪಾತ್ರ ಅಂಥೇಳಿ, ಸಂಕೀರ್ಣ ಅಥವಾ ಪರಿಪೂರ್ಣ ಬೆಳೆದ ಪಾತ್ರ ಅಂಥೇಳಿ ಕರಿತೀವಿ. ಫ್ಲ್ಯಾಟ್ ಕ್ಯಾರೆಕ್ಟರ್, ರಿಲೇಟಿವ್ಲಿ ಸಿಂಪಲ್ ಕ್ಯಾರೆಕ್ಟರ್ ಡಾಮಿನೇಟೆಡ್ ಬೈ ಒನ್ ಆರ್ ಟೂ ಟ್ರೈಟ್ಸ್. ಅಂದರೆ ಏಕಮುಖ ಪಾತ್ರ, ಒಂದೇ ಗುಣ, ಸರಳ ಸ್ವಭಾವದ ಪಾತ್ರ ಇರುತ್ತೆ, ಅದನ್ನು ಫ್ಲ್ಯಾಟ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ಓಕೆ, ಇನ್ನು ಫಾಯಿಲ್ ಅಂಥೇಳಿ, ಈ ಕ್ವಾಲಿಟೀಸ್ ಕಾಂಟ್ರಾಸ್ಟ್ ವಿತ್ ಅನದರ್ ಕ್ಯಾರೆಕ್ಟರ್ ಮೀನ್ಸ್ ಪ್ರೊಟಗನಿಸ್ಟ್ ಟು ಹೈಲೈಟ್ ಟ್ರೈಟ್ಸ್. ವ್ಯತಿರಿಕ್ತ ಪಾತ್ರ, ಈ ನಾಯಕನ ಗುಣಗಳನ್ನು ಎತ್ತಿ ತೋರಿಸಲು ವಿರುದ್ಧವಾಗಿ ವಿರೋಧವಾಗಿ ಬಳಸುವ ಪಾತ್ರ ಇದು.
ಅಂದರೆ ಈಗ ನಾಯಕ ಇರ್ತಾನೆ, ನಾಯಕನಿಗೆ ಅವನು ನಾಯಕ ಅಂತ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಸ ಹೊಡಿಬೇಕು ಅಂತ ಹೇಳಿದ್ರೆ ಕಸ ಹರಡಿರ್ಬೇಕಲ್ವಾ, ಹಾಗೆ ಈ ನಾಯಕ ಏನು ಮಾಡಬೇಕು, ನಾಯಕ ಗುರುತಿಸ್ಕೋಬೇಕು ಅಂದರೆ ಈ ಥರ ಕ್ಯಾರೆಕ್ಟರ್ಗಳಿರಬೇಕು, ವ್ಯತಿರಿಕ್ತ ಪಾತ್ರಗಳಿರಬೇಕು, ನಿಮ್ಮ ಜೊತೆ ಫೈಟ್ ಮಾಡಬೇಕು, ಅಲ್ಲಿ ಹೀರೋ ಆಗಬೇಕಲ್ವಾ ಅವನು. ಎಸ್, ದಟ್ ಈಸ್ ವಾಟ್ ಫಾಯಿಲ್ ಅಂತೇಳಿ ಕರಿತೀವಿ. ಇಷ್ಟೊತ್ತು ಕ್ಯಾರೆಕ್ಟರ್ ಬಗ್ಗೆ ನೋಡಿದ್ವಿ. ಇನ್ನು ಡೈಲಾಗ್ ಹೆಂಗಿರಬೇಕು? ಡೈಲಾಗ್ ಈಸ್ ಎ ಕನ್ವರ್ಸೇಷನ್ ಬಿಟ್ವೀನ್ 2 or more ಕ್ಯಾರೆಕ್ಟರ್ಸ್ ಇನ್ ಎ ಡ್ರಾಮಾ. ಅಂದರೆ ನಾಟಕದಲ್ಲಿ ಇಬ್ಬರು ಅಥವಾ ಹೆಚ್ಚಿನ ಪಾತ್ರಗಳ ನಡುವೆ ನಡೆಯುವ ಮಾತುಕತೆಯನ್ನು ನಾವು ಸಂಭಾಷಣೆ ಅಥವಾ ಡೈಲಾಗ್ ಅಂತೇಳಿ ಕರಿತೀವಿ. ಇಲ್ಲಿ ಫಂಕ್ಷನ್ಸ್ ಆಫ್ ಡೈಲಾಗ್ ಯಾವಪ್ಪ ಅಂತ ಹೇಳಿದ್ರೆ, ಡೆವಲಪ್ಸ್ ದ ಪ್ಲಾಟ್. ನೋಡಿ, ಡೈಲಾಗ್ಗಳು ಹೆಂಗಿರಬೇಕು ಅಂದರೆ ನೆಕ್ಸ್ಟು ಆ ಮಾತಿಗೆ ಆ ಕತೆ ಮುಂದುವರಿಯಂಗಿರಬೇಕು. ಆ ಕತೆ ಅರ್ಧ ಅಲ್ಲಿಗೆ ಕಟ್ಟಾಗಂಗಿರಬಾರ್ದು. ಅಂದರೆ ಆ ಥರ ಒಂದು ಸಂಭಾಷಣೆ ರೆಡಿ ಇರಬೇಕು, ಮಾಡಬೇಕು. ಮತ್ತು ರಿವೀಲ್ಸ್ ಕ್ಯಾರೆಕ್ಟರ್, ಆ ಪಾತ್ರದ ಸ್ವಭಾವವನ್ನು ತಿಳಿಸುತ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಹೀರೋ ಹೋಗಿ ಈ ಖಳನಾಯಕನ ಥರ ಮಾತಾಡಿದರೆ ಅದು ಏನು ಅನಿಸುತ್ತೆ, ಅದು ಶೋಭೆ ತರಲ್ಲ. ಮತ್ತು ಅಲ್ಲೊಂದು ಪೋಷಕ ಪಾತ್ರ ಏನಾಗಿರುತ್ತೆ, ಪೋಷಕ ಪಾತ್ರ ಸುಮ್ಮನೆ ಜಸ್ಟ್ ಅಸಹಾಯಕ ಪಾತ್ರವಾಗಿರುತ್ತೆ. ನಾವು ಅದನ್ನಷ್ಟೇ ನಾವು ಗಮನಿಸ್ಬೇಕು ಹೊರತು ಪೋಷಕ ಪಾತ್ರಕ್ಕೆ ಇನ್ನೊಂದೇನೋ ಗಮನಾರ್ಹವಾದಂತಹ ಜವಾಬ್ದಾರಿಯನ್ನು ಕೊಡಬಾರ್ದು ನಾವು ಅಂತೇಳಿ. ನೆಕ್ಸ್ಟು ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ ಆ್ಯಂಡ್ ಶೋಸ್ ರಿಲೇಷನ್ಶಿಪ್ಸ್. ಆ ಸಂಘರ್ಷ ಸೃಷ್ಟಿ ಮಾಡಬೇಕು, ಸಂಬಂಧಗಳನ್ನು ತೋರಿಸ್ಬೇಕಲ್ಲಿ ವಿತ್ ದಿ ಹೆಲ್ಪ್ ಆಫ್ ಕಾನ್ಫ್ಲಿಕ್ಟ್. ಏನು ಮಾಡಬೇಕು, ದೇ ಹ್ಯಾವ್ ಟು ಶೋ ರಿಲೇಷನ್ಶಿಪ್ಸ್ ಅಂತ ಹೇಳಿ ಅರ್ಥ ಇಲ್ಲಿ. ಓಕೆ. ನೆಕ್ಸ್ಟು ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಡೆವಲಪ್ಸ್ ಥೀಮ್. ಅಗತ್ಯ ಮಾಹಿತಿ ನೀಡಬೇಕು ಮತ್ತು ಕೇಂದ್ರ ವಿಚಾರದ ಕಡೆ ಏನು ಥೀಮ್ ಆಫ್ ದ ಡ್ರಾಮಾ ಏನಿದೆ ಅದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಿಬಿಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ಡೈಲಾಗ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಸಾಲಿಲಕಿ ಆ್ಯಂಡ್ ಮೊನೊಲಾಗ್. ನೋಡಿ, ಈ ಸ್ವಗತ ಮತ್ತು ಏಕಪಾತ್ರ ಭಾಷಣ ಅಂತೇಳಿ ಕರಿತೀವಿ. ಅಂದರೆ 5-6ನೇ ಒಂದು ಇದು ಸಾಲಿಲಕಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಎ ಸ್ಪೀಚ್ ಇನ್ ವಿಚ್ ಕ್ಯಾರೆಕ್ಟರ್ ಯೂಶ್ವಲಿ ಅಲೋನ್ ಆನ್ ಸ್ಟೇಜ್. ಅಂದರೆ ನೋಡಿ, ವೇದಿಕೆಯಲ್ಲಿ ಒಬ್ಬಳೇ ಇದ್ದಾಗ ತನ್ನ ಅಂತರಂಗದ ಆಲೋಚನೆಗಳನ್ನು ಜೋರಾಗಿ ವ್ಯಕ್ತಪಡಿಸುವುದನ್ನು ಸಾಲಿಲಕಿ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಫ್ರೀಕ್ವೆಂಟ್ಲಿ ಕೇಳ್ತಾ ಇದ್ದಾರೆ ಇದನ್ನು. ಓಕೆ. ಸಾಲಿಲಕಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ಸ್ಟೇಜ್ ಮೇಲೆ ಒಬ್ಬರೇ ಇದ್ದಾಗ ತನ್ನ ಅಂತರಂಗದ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು. ಇನ್ನರ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಅಲೌಡ್ ಆನ್ ಸ್ಟೇಜ್ ಅಲೋನ್ ಆನ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಯಾವುದು ಸಾಲಿಲಕಿ ಅಂದರೆ. ವಾಟ್ ಈಸ್ ಮೊನೋಲಾಗ್? ಮೋನೋ ಅಂತ ಹೇಳಿದ್ರೆ ಒಂದು, ಅಂದರೆ ಎ ಲಾಂಗ್ ಸ್ಪೀಚ್ ಬೈ ಒನ್ ಕ್ಯಾರೆಕ್ಟರ್ ಡಸ್ ನಾಟ್ ನೆಸೆಸರಿಲಿ ರಿಕ್ವೈರ್ ದ ಸ್ಪೀಕರ್ ಟು ಬಿ ಅಲೋನ್. ಒಂದು ಪಾತ್ರವು ದೀರ್ಘವಾಗಿ ಮಾತನಾಡುವ ಭಾಷಣ ಇದು. ಇದರಲ್ಲಿ ಈ ಥರ ಪಾತ್ರಗಳು ಇರಬಹುದು, ಅಂದರೆ ಬೇರೆ ಬೇರೆ ಪಾತ್ರಗಳು ಇರಬಹುದು. ಮಧ್ಯೆ ಏನು ಇಂಟರ್ಪ್ರಿಟ್ ಮಾಡ್ದಂಗೆ ಒಬ್ಬರಿಗೆ ಮಾತಾಡತಕ್ಕಂಥ ಅವಕಾಶ ಕೊಡ್ತಕ್ಕಂಥದ್ದನ್ನು ನಾವು ಮೊನೋಲಾಗ್ ಅಂತೇಳಿ ಕರಿತೀವಿ. ಮೊನೋಲಾಗ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾತಾಡೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಸಾಲಿಲಕಿ ಮತ್ತು ಡೈಲಾಗ್ ಏನು ಡಿಫ್ರೆನ್ಸ್ ಅಂತೇಳಿ. ಯೂಶ್ವಲಿ ಒನ್ ಕ್ಯಾರೆಕ್ಟರ್ ಸ್ಪೀಕ್ಸ್ ಹಿಯರ್. ಒಂದು ಕ್ಯಾರೆಕ್ಟರ್ ಮಾತ್ರ ಮಾತಾಡುತ್ತೆ. ಯಾವಾಗ? ಸ್ಟೇಜ್ ಮೇಲೆ ಅಲೋನ್ ಆಗಿದ್ದಾಗ, ಜೊತೆಗೆ ಯಾರು ಇರಲ್ಲ ಇಲ್ಲಿ. ರಿವೀಲ್ಸ್ ಇನ್ನರ್ ಥಾಟ್ಸ್, ಅಂದರೆ ಸೈಕಾಲಜಿಕಲಿ ಏನು ಅನಿಸುತ್ತೆ ಅದನ್ನು ಮಾತಾಡ್ತಾ ಹೋಗ್ತಾರೆ. ಡೈಲಾಗ್ ಅಂದರೆ 2 or more ಕ್ಯಾರೆಕ್ಟರ್ಸ್ ಇರುತ್ತೆ. ಇಲ್ಲಿ ಕನ್ವರ್ಜೇಷನ್ ಇರುತ್ತೆ. ಹಾಯ್ ಅಂತ ಹೇಳಿದ್ರೆ ಹಲೋ ಅಂತ ಇರುತ್ತೆ. ಸುಮ್ಮನೆ ಇವೆಲ್ಲ ಎಕ್ಸಾಂಪಲ್ಲು. ಅಂದರೆ ಈ ಥರ ಕನ್ವರ್ಜೇಷನ್ ಇರುತ್ತೆ. ಒಂದು